ಯಾವುದೋ ರಾಜ್ಯಕ್ಕೆ ಬಂದಾಗ ಇಲ್ಲಿ ಊಟನ ಸವಿದು ತಿಂದು ತೇಗಿ ಹೋಗೋದಿಲ್ಲ ಅಂದರೆ ಏನು ಮಜಾ ಅಂತ ಅಂದ್ಬಿಟ್ಟು ರಸ್ತೆಯಲ್ಲಿ ಯಾರೋ ಮೊಟ್ಟೆಯಲ್ಲಿ ವಿವಿಧ ರೀತಿಯ ಅಡುಗೆಗಳನ್ನು ಮಾಡ್ತಾಯಿದ್ರು. ನನ್ನ ಬನ್ನಿ ಸಾರ್ ಅಂತ ಕರೆದಿದ್ದಕ್ಕೆ ಓಹೋ ಏನು ಗೌರವ ಕೊಟ್ಟು ಕರಿತಿದ್ದಾರೆ ಅಂತ ಹೋಗಿ ಅವ್ರ ಹತ್ರ ತಗಲಾಕಂಡೆ. ಸೂರತ್ನ ರೈಲ್ವೆ ಸ್ಟೇಷನ್ನಿನ ಸರ್ಕಲ್ನ ನಡು ರಸ್ತೆಯಲ್ಲಿ ನನಗೆ ಕೂರಿಸಿ ಉಣ ಬಡಿಸಿದ್ರು. ಎಲ್ಲರೂ ವೆಹಿಕಲ್ಗಳು ಗುದ್ದಿ ನನ್ನ ಎಲ್ಲಿ ಚಪಾಟೆ ಮಾಡಾಕ್ ಬಿಡ್ತಾವ ರೋಡಲ್ಲಿ ಅಂತ ಭಯನೇ ಜಾಸ್ತಿ ಆಗೋಗಿತ್ತು. ಕೊಟ್ಟಿದ್ದು ಒಂದು ಆಮ್ಲೆಟು ಬನ್ನಿಗೆ 200 ರೂಪಾಯಿ ಕಿತ್ಕೊಂಡ್ರು. ಬಂದು ಇಳಿದಾಗ ಏರ್ಪೋರ್ಟ್ ಏನಪ್ಪ ಸೂರತ್ ಪಾರಿನ್ ಇದ್ದಂಗೆ ಐತಲ್ಲ ಅಂತ ಅನ್ಕೊಂಡೆ. ರೈಲ್ವೆ ಸ್ಟೇಷನ್ ಹತ್ರ ಬರ್ತಿದ್ರೆ ಕಾಲಿಡಕ್ಕೆ ಜಾಗ ಇಲ್ಲ. ಎಲ್ಲಿ ಬೇಕಲ್ಲಿ ಚೆಲುವಿನ ಚಿತ್ತಾರ ಗುಟ್ಕಾಗಳನ್ನ ಉಗಿದು ಗೋಡೆನೆಲ್ಲ ಕೆಂಪು ಮಾಡಾಕ್ಬಿಟ್ಟವ್ರೆ. ನಾನು ಅನ್ಕೊಂಡಿದ್ದೆ ನನಗೆ ವಯಸ್ಸಾಗೋಯ್ತು, ಜೀವನನೇ ಮುಗಿದೋಯ್ತಲ್ಲ ಅನ್ನೋ ಹಂತದಲ್ಲಿ ಯೋಚನೆ ಮಾಡ್ತಾ ಕೂತಿದ್ದೆ. ನಂದು 2ರಷ್ಟು ವಯಸ್ಸಾಗಿರೋರು ಮದುವೆ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಕ್ಕಳು ಮಾಡೋ ಪ್ರಯತ್ನ ಮಾಡ್ತಿರೋದನ್ನ ನೋಡಿ ಮೋಟ್ರ್ ಕೆಟ್ಟೋಗದೆ ಕಣ, ಓಹೋ ಜೀವನ ಇನ್ನೂ ದೊಡ್ಡದಿದೆ ಕಣಪ್ಪ, ನಾವು ನೋಡೋಂಥದ್ದು ತುಂಬ ಇದೆ ಅಂತ ಅಂದ್ಬಿಟ್ಟು ನನಗೆ ಮೋಟಿವೇಶನ್ ಸಿಕ್ಬಿಡ್ತು. ಗುಂಪಿನಲ್ಲಿ ಗೋವಿಂದ ಅಂತ ನಾನು ಕ್ಯಾಮ್ರಾ ಇಟ್ಕೊಂಡಿದ್ದು ನೋಡಿ ಇವ್ನು ಯಾರೋ ವೆಡ್ಡಿಂಗ್ ವಿಡಿಯೋಗ್ರಾಫರು ಅಂತ ಅಂದ್ಬಿಟ್ಟು ನನಗೂ ಎಲ್ಲ ಪೋಸ್ ಕೊಡೋಕ್ಕೆ ಶುರು ಮಾಡಿದ್ರು. ಇದೇ ಮೊದಲನೇ ಬಾರಿ ನಾನು ಗುಜರಾತ್ಗೆ ಹೋಗ್ತಾ ಇರೋದು. ಯಾವುದೋ ಬಿಸ್ನೆಸ್ ಪರ್ಪಸ್ ಹೋಗ್ತಾ ಇದ್ದೀನಿ. ಬಿಸ್ನೆಸ್ ಪರ್ಪಸ್ ಅಂದರೆ ಸತೀಶ್ ಹಿರೇಗೌಡರು ಇನ್ನು ಮುಂದೆ ವಿಡಿಯೋ ಮಾಡಲ್ವಾ, ಯೂಟ್ಯೂಬ್ ರನ್ ಮಾಡಲ್ವಾ ಅಂತ ಕೇಳ್ಬೋದು. ಯೂಟ್ಯೂಬ್ ರನ್ ಮಾಡ್ತೀನೋ ಬಿಡ್ತೀನೋ ಅನ್ನೋದು ನಿಮಗೆ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೂರತ್ಗೆ ಬೆಂಗಳೂರು ಏರ್ಪೋರ್ಟಿಂದ 1.25 ಗಂಟೆ ಜರ್ನಿ ಆಗುತ್ತೆ. ನಾವೇನಾದರೂ ಟ್ರೈನಲ್ಲಿ ಹೋಗಬೇಕು ಅಂತಂದರೆ 27 ಗಂಟೆ ಜರ್ನಿ ಆಗುತ್ತೆ. ಹಂಗಾಗಿ ನನಗೆ ಸಮಯ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರ್ತಾಯಿದ್ದೀನಿ. ಈಗ ಕೆಂಪೇಗೌಡ ಏರ್ಪೋರ್ಟು ಟರ್ಮಿನಲ್ 1 ಸೂರತ್ಗೆ ಹೊರಟಿದ್ದೀನಿ. ಅದೇನು ಗ್ರಾಚಾರನು ನಮಗೂ ಫ್ಲೈಟ್ಗೂ ಆಗಿ ಬರೋದೇ ಇಲ್ವಾ ಅಂತ. ನಾವು ಟೈಮಿಗೆ ಕರೆಕ್ಟಾಗಿ ಯಾವಾಗ ಹೋದ್ರೂ ಫ್ಲೈಟ್ ಲೇಟ್ ಆಗುತ್ತೆ. ಇವತ್ತು ಕೂಡ 1.25 ಗಂಟೆ ಫ್ಲೈಟ್ ಲೇಟ್ ಆಗೋಯ್ತು. ಫ್ಲೈಟು ಇಷ್ಟು ಲೇಟಾಗಿ ಬಂತಲ್ಲ ಅಂತ ನಮಗೆಲ್ಲ ಮುಕ್ಳಿ ಊರ್ದು ಊರು ಬಾಕ್ಲಾಗೋಗಿತ್ತು. ಜನಗಳೆಲ್ಲ ಫುಲ್ಲು ಸಿಟ್ಟಾಗಿರ್ತಾರೆ. ಅವ್ರನ್ನ ಕೂಲ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರಿಗೊಂದು ಗಿಫ್ಟ್ ಪ್ಯಾಕ್ ಕೊಟ್ಟಿದ್ದಾರೆ. ಇದ್ರೊಳಗೆ ಏನಿದೆ ಅಂತ ಗೊತ್ತಿಲ್ಲ, ಫ್ಲೈಟ್ ಒಳಗೆ ಹೋಗಿ ಕೂತ್ಕೊಂಡು ನೋಡೋಣ. ಈ ಬಾಕ್ಸಲ್ಲಿ ಅವರು ಒಂದಿಷ್ಟು ಡ್ರೈ ಫ್ರೂಟ್ಸು, ಒಂದು ಕುಕ್ಕಿ ಮತ್ತು ಏನೋ ಒಂದು ಜ್ಯೂಸ್ ಬೇರೆ ಕೊಟ್ಟವ್ರೆ. ಖುಷಿ ಮಾಡಿಸ್ತೀವಿ ಅಂತ ಸಣ್ಣ ಮಕ್ಳಿಗೆ ಕೊಡ್ಬೇಕಾದ್ರೆ ಐಟಮ್ನೆಲ್ಲ ನಮಗೆ ಕೊಟ್ಬಿಟ್ಟವ್ರೆ. ನಮಗೇನಾದರೂ ಲಿಕ್ವಿಡ್ಗೆ ಕಿಟ್ ಕಟ್ಟಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ಟಿರೋದು. ಅವ್ರು ಕೊಟ್ಟಿದ್ದ ಕುಕ್ಕೀಸು ಮತ್ತು ಡ್ರೈ ಫ್ರೂಟ್ಸು ಜ್ಯೂಸು ಎಲ್ಲನೂ ಕುಡಿದು ಶಿವ ಅಂತ ಸುಸ್ತಾಗಿದ್ದರಿಂದ ಮಲ್ಕೊಂಡು ನಿದ್ದೆ ಮಾಡಿಬಿಟ್ಟೆ ಫ್ಲೈಟಲ್ಲಿ. ಸ್ವಲ್ಪ ಹೊತ್ತಾದ್ಮೇಲೆ ಕಂಡುಬಿಟ್ಟು ನೋಡ್ತೀನಿ, ಪಕ್ಕದಲ್ಲಿರೋರಿಗೆ ಇನ್ನೊಂದು ರೌಂಡ್ ಯಾವುದೋ ಗಿಫ್ಟ್ ಬಾಕ್ಸ್ ಕೊಟ್ಬಿಟ್ಟವ್ರೆ. ನನಗೆ ಅಯ್ಯೋ ಶಿವನೇ, ನಾನು ಮಲಗಿದ್ದೀನಲ್ಲ ಅಂತ ಡಿಸ್ಟರ್ಬ್ ಮಾಡ್ದಾನೆ ಹಂಗೆ ಹೋಗ್ಬಿಟ್ಟಿದ್ರಲ್ಲ, ಎಷ್ಟು ಮಿಸ್ ಆಯ್ತಲ್ಲ ಅಂತ ಹೊಟ್ಟೆಲ್ಲ ಉರಿದೋಯ್ತು. ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಫ್ಲೈಟು ಸೂರತ್ ಹತ್ರ ಬಂದು ತಲುಪೇ ಬಿಡ್ತು. ಕಿಟಕಿಯ ಕಿಂಡಿಯಲ್ಲಿ ಸೂರತ್ತಿನ ಒಂದು ವಿಹಂಗಮ ನೋಟ ಕಾಣೋಕ್ಕೆ ಶುರು ಆಯಿತು. ಸಿಟಿ ಒಳ್ಳೆ ಕನ್ಸ್ಟ್ರಕ್ಷನ್, ವೆಲ್ ಪ್ಲ್ಯಾಂಡ್ ಅನ್ನೋ ರೀತಿ ಏರ್ಪೋರ್ಟ್ ಹತ್ರ ಕಾಣ್ತಾ ಇತ್ತು. ಇದು ಸಿಟಿ ಒಳಗೆ ಹೋದಾಗಲೂ ಇಷ್ಟೇ ಚೆನ್ನಾಗಿರುತ್ತಾ ಅಂತ ಮುಂದೆ ವಿಡಿಯೋ ನೋಡಿ. ಏರ್ಪೋರ್ಟ್ ಇಳಿದು ಬಂದರೆ ನಮ್ಮದು ಬೆಂಗಳೂರಷ್ಟೇನು ದೊಡ್ಡದು ಏರ್ಪೋರ್ಟ್ ಇಲ್ಲದೆ ಹೋದರೂ ಏರ್ಪೋರ್ಟ್ ಶುದ್ಧವಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಫ್ಲೈಟಲ್ಲಿ ಬಂದಿದ್ದರಿಂದ ನನಗೆ ಸಿಕ್ಕಾಪಟ್ಟೆ ಸಮಯ ಉಳಿದಿತ್ತು. ನಾನು ಟ್ಯಾಕ್ಸಿ ತಗೊಂಡು ಹೋಗೋದಕ್ಕಿಂತ ಬಸ್ಸು ಗಿಸ್ಸು ಹತ್ಕೊಂಡ್ರೆ ಸಿಟಿನಾರು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಬಸ್ ಹುಡಿಕೊಂಡು ಹೊರಟೆ. ನನಗೆ ಇರೋದು ಇವತ್ತು ಮತ್ತು ನಾಳೆ ಸಂಜೆ ಹೋಗ್ಬಿಡ್ಬೇಕು ನಾನು. ಹಂಗಾಗಿ ನಾನು ವಿಡಿಯೋ ಬನ್ನಿ. ಸೂರತ್ ಏರ್ಪೋರ್ಟ್ ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು. ಬೆಂಗಳೂರು ಫೀಲೇ ಇದೆ ಗುರುವೆ, ಏನೂ ಇಲ್ಲ. ಹಿಂದಿ ಇಂಗ್ಲೀಷು ಒಂದಿಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಮ್ಮ ಇಂಡಿಯಾದಲ್ಲಿ ನಾವು ಎಲ್ಲಿ ಬೇಕಾದರೂ ಸುತ್ತಾಡ್ಬೋದು ಆರಾಮಾಗಿ. ನಮ್ಮ ಕರ್ನಾಟಕದವ್ರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ನಾವು ಎಲ್ಲ ಭಾಷೆನೂ ಕಲ್ತಿರ್ತೀವಿ. ನೀವು ಸಡನ್ನಾಗಿ ಅಭಿಲೇಷ್ ಗಾಡಿ ಬಂತ ಅಂತ ಅನಿಸ್ಬಿಡ್ತು ನನಗೆ. ಬಿಡು, ಸಂಜೆ ಕಳಿಸ್ತೀನಿ. ದೂರದಿಂದ ನೋಡ್ತೀರಾ ಹೆಂಗೆ ಕಾಣುತ್ತೆ ಏರ್ಪೋರ್ಟು? ಇಲ್ಲಿ ನೋಡಿ, ಇದೆ ಏರ್ಪೋರ್ಟು. ನಮ್ಮ ಬೆಂಗಳೂರು ಟರ್ಮಿನಲ್ 1 ಏನಿದೆ ಅದಕ್ಕಿಂತ ಸ್ವಲ್ಪ ಕಡಿಮೆನೇ. ಏರ್ಪೋರ್ಟಿಂದ ಬಸ್ಗಳು ನೋಡಿ, ಇಲ್ಲಿ ಹಿಂಗೆ ಇದು ಬಸ್ಸು ಅನಿಸುತ್ತಿವೆ, ಮಟ್ಟು ಉದ್ದಾವೆ, ಇಷ್ಟೇ ಉದ್ದ, ಚಿಕ್ಕಕ್ಕಿದ್ದಾವೆ ನೋಡಿ, ಇಷ್ಟೇ ಉದ್ದ. ಬಸ್ ಎಲ್ಲಿಗೆ ಹೋಗುತ್ತೆ ಅಂತಲೂ ಗೊತ್ತಿಲ್ಲ, ಏನಿಲ್ಲ. ಅದು ಕೂತ್ಕೊಂಡಿದ್ದೀನಿ, ಯಾವ ಜಾಗಕ್ಕಾರು ಹೋಗ್ಲಿ ಹೋಗ್ತಾ ಇರೋದೆ. ಕಂಡಕ್ಟ್ರು ನಮ್ಮ ಥರನೇ, ಪ್ಯಾಸೆಂಜರ್ ಥರನೇ ಅವರು ಇಲ್ಲಿ ಪಕ್ಕದಲ್ಲಿ ನಿಂತವ್ರೆ. ಅವ್ರ ಕೈಯಲ್ಲಿ ಇಟ್ಕೊಂಡಿರೋ ಡಿವೈಸಲ್ಲಿ ಅರ್ಥ ಆಯ್ತು ನನಗೆ ಇವ್ರು ಕಂಡಕ್ಟ್ರು ಅಂತ. ಕಿದರ್ ಜಾಗ ಬಸ್ ಲಾಸ್ಟ್ ಸ್ಟಾಪ್ ರೈಲ್ವೆ ಸ್ಟೇಷನೇ ಅದೇ. ನಾನು ಅಂದ್ಕೊಂಡೆ ಒಂದು 300 400 ರೂಪಾಯಿ ತಗೊಬೋದು ಅಂತ. ಬರೀ 30 ರೂಪಾಯಿ ಗುರು ಟಿಕೆಟು. ಈ ಹುಡುಗರು ಒಳ್ಳೆ ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ರಂತೆ, ಟೂರ್ ಹೊಡಿತವ್ರೆ. ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಆಗ್ಬಿಟ್ರು ನೋಡಿ. ಈಗ ಈ ಯೂಟ್ಯೂಬ್ में आ जाएगा आप भी? अच्छा, फिर यूट्यूब में आएगा? हाँ, अभी आएगा आप. अच्छा, ठीक है, देखते इसका कमाल देखते. ಹಾಂ, ರೈಲ್ವೆ ಸ್ಟೇಷನ್ ಹತ್ರ ಬಂದು ಏನು ಒಂದು ಆಲ್ಮೋಸ್ಟ್ ಒಂದು 30 ನಿಮಿಷ ಜರ್ನಿ ತಗೊಂತು 30 ರೂಪಾಯಿಗೆ. ಅಯ್ಯಯ್ಯೋ, ಪಟಾಕಿ ಹೊಡೆದು ಸಾಕ್ತವ್ರು. ಸೂರತ್ ರೈಲ್ವೆ ಸ್ಟೇಷನ್ ಹತ್ರ ಬಂದು ಇಳಿದಿದ್ದ ತಕ್ಷಣ ಬ್ಯಾಂಡ್ ಸೆಟ್ನ ಸಿಕ್ಕಾಪಟ್ಟೆ ಬಾರಿಸ್ತಾಯಿದ್ರು. ಏನೋ ಗಣಪತಿನ ಓಡಿಸಿರ್ಬೇಕು ಅಂತ ನಾನು ಹೋಗಿ ನೋಡ್ತೀನಿ, ವಯಸ್ಸಾದವ್ರಿಗೆ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ಬಿಟ್ಟವ್ರೆ.
ರೈಲ್ವೆ ಸ್ಟೇಷನ್ ಅನ್ನೋದು ಕಾಣದ ರೀತಿ ಸಿಕ್ಕಾಪಟ್ಟೆ ಕಿವಿ ತಮಟೆನೆ ಒಡೆದೋಗಿ ಬ್ಯಾಂಡ್ ಬಾರ್ಸರ ಜೊತೆಗೆ ದೊಡ್ಡ ದೊಡ್ಡ ಬಾಂಬ್ನೆ ಸಿಡಿಮದ್ದುಗಳನ್ನ ಸಿಡಿಸ್ತಾ ಕೂತವ್ರೆ ಅಲ್ಲಿ. ನಾನು ನಾರ್ತ್ ಇಂಡಿಯಾ ಸೈಡು ಈ ಥರ ಆಗುತ್ತೆ ಅಂತ ಕೇಳಿದ್ದೆ, ನೋಡಿರಲಿಲ್ಲ. ಇವತ್ತು ಅದನ್ನು ನೋಡೋಗ್ಬಿಟ್ಟೆ. ಏನಾರ ಎಲ್ಲಾರ ಯಾರ್ತವರ ಬಾಯ್ ಬಿಟ್ರೆ ಅರ್ಥ ಆಯ್ತಲ್ಲ. ಬಂದು ಇಳಿದಾಗ ಏರ್ಪೋರ್ಟು ಏನಪ್ಪ ಸೂರತ್ ಪಾರಿನ್ ಇದ್ದಂಗೆ ಐತಲ್ಲ ಅಂತ ಅನ್ಕೊಂಡೆ. ರೈಲ್ವೆ ಸ್ಟೇಷನ್ ಹತ್ರ ಬರ್ತಿದ್ರೆ ಕಾಲಿಡೋಕ್ಕೆ ಜಾಗ ಇಲ್ಲ. ಎಲ್ಲಿ ಬೇಕಲ್ಲಿ ಚೆಲುವಿನ ಚಿತ್ತಾರ ಗುಟ್ಕಾಗಳನ್ನ ಒಗೆದು ಗೋಡೆನೆಲ್ಲ ಕೆಂಪು ಮಾಡಾಕ್ಬಿಟ್ಟವ್ರೆ. ಈ ಥರ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಎಲ್ಲದನ್ನು ಮಾಡ್ತಾಯಿದ್ರು ಪೊಲೀಸರು. ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಟೆರೆಸ್ ಮೇಲೆ ಕೂತ್ಕೊಂಡು ವಯಸ್ಸಾಗಿರೋ ಗಂಡು ಹೆಣ್ಣು ನೋಡ್ತಾ ನಿಂತಿದ್ರು. ಗುಂಪ್ನಲ್ಲಿ ಗೋವಿಂದ ಅಂತ ನಾನು ಕ್ಯಾಮ್ರಾ ಇಟ್ಕೊಂಡಿದ್ದು ನೋಡಿ ಇವ್ನು ಯಾರೋ ವೆಡ್ಡಿಂಗ್ ವೀಡಿಯೋಗ್ರಾಫರು ಅಂತ ಅಂದ್ಬಿಟ್ಟು ನನಗೂ ಎಲ್ಲ ಪೋಸ್ ಕೊಡೋಕ್ಕೆ ಶುರು ಮಾಡಿದರು. ನನಗೂ ಒಂದು ಸ್ವಲ್ಪ ವೀಡಿಯೋ ಮಾಡಬೇಕಾಗಿತ್ತಲ್ಲ, ಹಂಗಾಗಿ ನಾನು ವೀಡಿಯೋಗ್ರಾಫರ್ ಹಿಂಗೆ ಕೊಡಿ ಪೋಸ್ನ ಹಂಗೆ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಈ ಕಡೆ ಸೈಡಿ ಬಂದೆ. ನಾನು ಅಂದ್ಕೊಂಡಿದ್ದೆ ನನಗೆ ವಯಸ್ಸಾಗೋಯ್ತು, ಜೀವನನೇ ಮುಗಿದೋಯ್ತಲ್ಲ ಅನ್ನೋ ಹಂತದಲ್ಲಿ ಯೋಚನೆ ಮಾಡ್ತಾ ಕೂತಿದ್ದೆ. ಆದರೆ ನಂದು 2ರಷ್ಟು ವಯಸ್ಸಾಗಿರೋರು ಮದುವೆ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಕ್ಕಳು ಮಾಡೋ ಪ್ರಯತ್ನ ಮಾಡ್ತಿರೋದನ್ನ ನೋಡಿ ಮೋಟ್ರ್ ಕೆಟ್ಟೋಗದೆ ಕಣ, ಓಹೋ ಜೀವನ ಇನ್ನೂ ದೊಡ್ಡದಿದೆ ಕಣಪ್ಪ, ನಾವು ನೋಡೋಂಥದ್ದು ತುಂಬ ಇದೆ ಅಂತ ಅಂದ್ಬಿಟ್ಟು ನನಗೆ ಮೋಟಿವೇಶನ್ ಸಿಕ್ಬಿಡ್ತು. ಎಲ್ಲ ಕುಟುಂಬದಲ್ಲೂ ಒಂದು ಸಫಿಸ್ಟಿಕೇಟೆಡ್ ವ್ಯಕ್ತಿಗಳು ಅಂತ ಇರ್ತಾರೆ. ಅವರ ಅಂತರಾಳದೊಳಗೆ ಎಲ್ಲ ರೀತಿ ಭಾವನೆಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಹೊರಗಿನ ಪ್ರಪಂಚಕ್ಕೆ ತೋರಿಸ್ತಾನೆ ಇಟ್ಕೊಂಡಿರ್ತಾರೆ. ಏನಾದರೂ ಈ ಥರ ಒಂದು ಫಂಕ್ಷನ್ ಆಯಿತು ಅಂತ ಅಂದರೆ ಎಲ್ಲನೂ ರಸ್ತೆಯಲ್ಲಿ ಚೆಲ್ಲಿ ಬಿಟ್ಬಿಡ್ತಾರೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇಲ್ಲಿ ನೋಡಿ. ಇಲ್ಲಿಬ್ಬರು ಕುಣಿತವ್ರೆ, ಕುಣಿತಾ ರೊಚ್ಚಿಗೆದ್ದು ಯಾವ ಲೆವೆಲಿಗೆ ಕುಣಿತಾರೆ ಅನ್ನೋದನ್ನ ನೋಡಿ. ಹಂಗೆ ಇವ್ರು ಕುಣಿಯ ಹೊಡೆತಕ್ಕೆ ಅವ್ರ ದೇಹದಲ್ಲಿ ಯಾವ್ಯಾವ ಭಾಗಗಳಿಗೆ ಎಲ್ಲೆಲ್ಲಿ ಎಫೆಕ್ಟ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಕೊನೆಗೆ ಕನ್ನಡಕ ಬಿದ್ದು ಇವರ ಹುಚ್ಚುತನಕ್ಕೆ ಫುಲ್ ಸ್ಟಾಪ್ ಸಿಕ್ತು ಹೊರತು ಇಲ್ಲ ಅಂದಿದ್ರೆ ಇವ್ರು ನಿಲ್ಲಿಸ್ತಾ ಇರಲಿಲ್ಲ ಪಾರ್ಟಿ. ಈ ಥರ ನಿಮ್ಮ ಗ್ರೂಪಲ್ಲಿ ಯಾರಾದರೂ ಒಬ್ಬರು ಫ್ರೆಂಡ್ ಇರ್ತಾರೆ, ದಯವಿಟ್ಟು ಅವ್ರಿಗೂ ಒಂದು ಟ್ಯಾಗ್ ಮಾಡಿ. ಮೊದಲೇ ನಾನು ಭೋಜನ ಪ್ರಿಯ, ಅದೆಲ್ಲ ನಿಮಗೆ ಗೊತ್ತೇ ಇದೆ. ಯಾವುದೋ ರಾಜ್ಯಕ್ಕೆ ಬಂದಾಗ ಇಲ್ಲಿ ಊಟನ ಸವಿದು ತಿಂದು ತೇಗಿ ಹೋಗೋದಿಲ್ಲ ಅಂದರೆ ಏನು ಮಜಾ ಅಂತ ಅಂದ್ಬಿಟ್ಟು ರಸ್ತೆಯಲ್ಲಿ ಯಾರೋ ಮೊಟ್ಟೆಯಲ್ಲಿ ವಿವಿಧ ರೀತಿಯ ಅಡುಗೆಗಳನ್ನು ಮಾಡ್ತಾಯಿದ್ರು. ನನ್ನ ಬನ್ನಿ ಸಾರ್ ಅಂತ ಕರೆದಿದ್ದಕ್ಕೆ ಓಹೋ ಏನು ಗೌರವ ಕೊಟ್ಟು ಕರಿತಿದ್ದಾರೆ ಅಂತ ಹೋಗಿ ಅವ್ರ ಹತ್ರ ತಗಲಾಕಂಡೆ. ಊಟ ಮಾಡಿ ರಸ್ತೆ ಬದಿಯಲ್ಲಿ ಚೇರು ಟೇಬಲ್ ಹಾಕಿ ಕೂರಿಸಿ ಊಟ ಮಾಡಿಸೋದನ್ನು ನೋಡಿದಿರಾ? ನಡು ರಸ್ತೆಯಲ್ಲಿ ಯಾರಿಗಾದ್ರೂ ಊಟ ಬಡಿಸೋದನ್ನು ನೋಡಿದಿರಾ? ಸೂರತ್ನ ರೈಲ್ವೆ ಸ್ಟೇಷನ್ನಿನ ಸರ್ಕಲ್ನ ನಡು ರಸ್ತೆಯಲ್ಲಿ ನನಗೆ ಕೂರಿಸಿ ಉಣ ಬಡಿಸಿದ್ರು. ಇಲ್ಲಿ ಊಟ ಮಾಡಿದ್ರೆ ಖುಷಿ ಸಿಗುತ್ತೆ ಅಂತ ಬಂದೆ. ನಡು ರಸ್ತೆಯಲ್ಲಿ ಎಲ್ಲರೂ ವೆಹಿಕಲ್ಗಳು ಗುದ್ದಿ ನನ್ನ ಎಲ್ಲಿ ಚಪಾಟೆ ಮಾಡಾಕ್ಬಿಡ್ತಾವೋ ರೋಡಲ್ಲಿ ಅಂತ ಭಯನೇ ಜಾಸ್ತಿ ಆಗೋಗಿತ್ತು. ಆ ಭಯದಲ್ಲಿ ನನಗೆ ರುಚಿನೂ ಕಾಣಲಿಲ್ಲ. ಸರಿ, ಕೊನೆಗೆ ಗುರುವೆ ಬಿಲ್ ಎಷ್ಟಾಯಿತು ಅಂತ ಕೇಳಿದೆ. ಅವ್ರಿಗೆ ನೀಟಾಗಿ ಗೊತ್ತಾಗೋಗಿತ್ತು ನಾನು ಹೊರಗಡೆಯಿಂದ ಬಂದಿದ್ದೀನಿ ಅಂತ. ಕೊಟ್ಟಿದ್ದು ಒಂದು ಆಮ್ಲೆಟು ಬನ್ನಿಗೆ 200 ರೂಪಾಯಿ ಕಿತ್ಕೊಂಡ್ರು. ನನಗೆ ಕ್ಲಿಯರಾಗಿ ಗೊತ್ತಾಗೋಯ್ತು ಇವರು ಇಟ್ಟರು ನನ್ನ ತಲೆ ಮೇಲೆ ಟೋಪಿನ ಅಂತ. ತಿಂದಾದಮೇಲೆ ಯಾವುದೋ ರಾಜ್ಯದಲ್ಲಿ ನಾನು ಪ್ರಶ್ನೆ ಮಾಡಿದ್ರೆ ನನ್ನ ಪ್ರಶ್ನೆಗಳಿಗೆ ಏನು ಉತ್ತರ ಬರ್ತವೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಹಂಗಾಗಿ ಮುಚ್ಕೊಂಡು ದುಡ್ಡು ಕೊಟ್ಟು ಸೈಡಿಗೆ ಬಂದೆ. ಏನೇ ತಗೊಳ್ಳೋದಿದ್ರು ಕೇಳಿ ತಗೋಬೇಕು ಅನ್ನೋದು. ಅದಕ್ಕೆ ನಾನು ಫಸ್ಟ್ ಕೇಳಲಿಲ್ಲ ರೇಟ್ನ. ನಾನು ಟೂರಿಸ್ಟು ಅಂತ ಇಟ್ಬಿಟ್ರ ಅಂತ ತಲೆ ಮೇಲೆ 200 ರೂಪಾಯಿ ತಗೊಂಡ್ರು ಅಷ್ಟಕ್ಕೆ. ತಿಂದಾದ್ಮೇಲೆ ಏನು ಮಾತಾಡ್ತೀರಾ ಅದಕ್ಕೆ ಕೇಳಬೇಕು ಮೊದಲು ಎಷ್ಟು ಅಂತ. ಇರಲಿ ಪರವಾಗಿಲ್ಲ, ನಾನು ಇನ್ನೂ ಎಕ್ಸ್ಟ್ರಾ ಟಿಪ್ಸ್ ಕೊಡೋಣ ಅಂತಿದ್ದೆ. ಅವ್ರ ಟಿಪ್ಸ್ ಸಮೇತ ಅವರೇ ಕಿತ್ಕೊಂಡ್ರು ಎಲ್ಲ ಅದನ್ನು ಮೊದಲೇ. ಇನ್ನೇನು ಕತ್ಲೆ ಆಯ್ತಾ ಬಂತು. ನನಗೊಂದು ಸೂರಿನ ವ್ಯವಸ್ಥೆ ಆಗಬೇಕು ಇವತ್ತು. ಹಾಗಾಗಿ ಅಲ್ಲೇ ಪಕ್ಕದಲ್ಲಿದ್ದಂಥ ಒಂದು ಎಂಪೈರ್ ಹೋಟ್ಲಿಗೆ ನುಗ್ಗಿದೆ. 700 ರೂಪಾಯಿ ಪರ್ ಹೆಡ್ ಅಂತ ಚಾರ್ಜ್ ಹೇಳಿದರು. ರೂಮ್ ಒಳಗೆ ಹೋಗಿ ನೋಡ್ತೀನಿ, ರೂಮು ಸ್ವಲ್ಪ ಗಲೀಜಾಗಿತ್ತು. ನನಗೆ ಇಲ್ಲಿ ಮಲ್ಕೊಳ್ಳೋಕ್ಕಾಗಲ್ಲ ಅಂತ ಗೊತ್ತಾಗೋಯ್ತು. ಹಂಗಾಗಿ ಇನ್ನೊಂದು ಹೋಟ್ಲ್ ಹುಡ್ಕೋಣ ಅಂತ ಹೊರಗಡೆ ಬಂದೆ. ಏರ್ಪೋರ್ಟಿಂದ ಹೊರಟಾಗ ಒಂದು ಸ್ವಲ್ಪ ಖುಷಿ ಆಯಿತು. ಈ ಜಾಗದಲ್ಲಿ ರೈಲ್ವೆ ಸ್ಟೇಷನಿಂದ ಈ ಕಡೆ ಬಂದುಬಿಟ್ರಂತೂ ಕಾಲಿಡೋಕ್ಕೆ ಜಾಗ ಇಲ್ಲ ಗುರು. ಎಲ್ಲಿ ನೋಡಿದ್ರು ಉಗ್ದಿಟ್ಟವ್ರೆ. ಬರೀ ಪಾನ್ ಪರಾಗು ಗುಡ್ಕ. ಅಯ್ಯೋ ದೇವ್ರೆ, ಏನು ಅಟ್ಯಾಕ್ ಮಾಡೋ ಥರನೇ ನೋಡ್ತಾವ್ರೆ ಎಲ್ಲರೂ. ಇಲ್ಲಿ ನನಗೆ ಜಾಗ ಹೊಸ್ತಾಗಿರೋದ್ರಿಂದ ನನ್ನನ್ನು ಯಾರೇ ಮಾತಾಡ್ಸಿದ್ರು ನನ್ನನ್ನು ದೋಚ್ತಾರೆ ಅಂತ ನನಗೆ ನಿಖರವಾಗಿ ಗೊತ್ತಾಯಿತು. ಹಂಗಾಗಿ ಆಟೋನೂ ಹತ್ತದನ್ನೇ ರಸ್ತೆ ಉದ್ದಕ್ಕೂ ಚೆಲುವಿನ ಚಿತ್ತಾರದಂತೆ ಗುಡ್ಕಗಳನ್ನು ಉಗಿದು ಅಲಂಕಾರ ಮಾಡಿರುವ ಆ ಕೆಂಪು ರಸ್ತೆಗಳನ್ನು ಅಡಿಗೊಂದು ಕಿತ್ತಡಿ ಇಡುತ್ತಾ ದಾಟಿ ಹೋಟೆಲ್ ಹುಡುಕಂತ ಹೊರಟೆ. ಅಲ್ಲೇ ಫ್ಲೈಓವರ್ ಕೆಳಗಡೆ ಸಿಕ್ಕಾಪಟ್ಟೆ ಚಪ್ಪಲಿಗಳನ್ನ ಮಾರ್ತಾಯಿದ್ರು. ನನ್ನ ತಲೆಯಲ್ಲಿ ಅಂದ್ಕೊಂಡಿದ್ದೆ ಸೂರತ್ಗೆ ಹೋದರೆ ಚಪ್ಪಲಿಗಳು ಸಿಕ್ಕಾಪಟ್ಟೆ ಕಡಿಮೆ ದರದಲ್ಲಿ ಸಿಗ್ತವೆ ಅಂತ. ಸೂರತ್ಗೆ ಹೋದರೆ ಪ್ರತಿಯೊಂದು ವಸ್ತುಗಳು ಕಡಿಮೆ ದರದಲ್ಲಿ ಸಿಗ್ತವೆ, ಅದನ್ನು ಎತ್ಕೊಂಬಂದು ಇಲ್ಲಿ ಮಾರಿ ದುಡ್ಡು ಮಾಡ್ಕೋಬೋದು ಅನ್ನೋತಕ್ಕಂಥ ಕಾನ್ಸೆಪ್ಟಿಂದ ನಾನು ಸೂರತ್ಗೆ ಹೋಗಿದ್ದೆ. ಆದರೆ ಅಲ್ಲಿ ಎಲ್ಲ ವಸ್ತುಗಳು ಕಡಿಮೆ ದರದಲ್ಲಿ ಸಿಗಲ್ಲ. ಸೂರತ್ ಬರೀ ಒಂದು ಬಟ್ಟೆ ಹಬ್ಬು.
ಬಟ್ಟೆಗಳು ಮಾತ್ರ ಇಲ್ಲಿ ಕಡಿಮೆ ಸಿಗ್ತವೆ. ಅದು ಬಿಟ್ಟರೆ ಬೇರೆ ಯಾವ ವಸ್ತುಗಳು ಎಲ್ಲ ಬೆಂಗಳೂರಲ್ಲಿ ಏನು ಪ್ರೈಸ್ ಇರುತ್ತೆ ಅಷ್ಟೇ ಪ್ರೈಸ್ ಇರುತ್ತೆ ಅನ್ನೋದು ನನಗೆ ನಿಖರವಾಗಿ ಗೊತ್ತಾಯಿತು. ಆದರೂ ಆಗಿದ್ದಾಗಲಿ ಶಂಭುಲಿಂಗ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಣ, ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ಕೊಂತ ಅವ್ರನ್ನ ಕ್ವಶನ್ ಕೇಳಿದ್ರೆ ಅವ್ರಿಗೆ ಗೊತ್ತಾಗೋಯ್ತು ಇವನು ವೀಡಿಯೋ ಮಾಡ್ಕೊಂತವನೇ, ಇವನೇನು ನಮಗೆ ಖರೀದಿ ಮಾಡಲ್ಲ ಅಂತ. ಖರೀದಿ ಮಾಡೋದಿದ್ರೆ ವೀಡಿಯೋ ಮಾಡಿ, ಇಲ್ಲಾಂದ್ರೆ ರೈಟ್ ಹೇಳ್ತಾ ಇರೋ ಅಂದರು. ಮುಂಡೆ ಗಂಡ ನಿನ್ನ ಮನೆ ಹಾಳಾಗೋಗ ನನ್ನ ತೊಳ್ಗೆ ಅಂದ್ಯಾ, ನಿನ್ನ ಬಾಯಿ ಹುಳ ಬೀಳ. ನನಗೆ ಗೊತ್ತಾಗೋಯ್ತು ಇನ್ನೊಂದು ಸ್ವಲ್ಪ ಹೊತ್ತು ಕ್ಯಾಮ್ರಾ ಇಟ್ಕೊಂಡ್ರೆ ನಾನು ಅಟ್ಯಾಕ್ ಮಾಡಿ ಕ್ಯಾಮ್ರಾ ಎಲ್ಲ ಕಿತ್ಕೊಂತಾರೆ ಅಂತ. ಈ ಥರ ರಸ್ತೆಯಲ್ಲಿ ಬಂದು ಡೈರೆಕ್ಟಾಗಿ ಅವ್ರ ಹತ್ರ ಮಾತಾಡ್ಕೊಂಡು ಬಿಸ್ನೆಸ್ಸು ವ್ಯವಹಾರ ಮಾಡ್ತೀವಿ ಅಂತ ಅಂದರೆ ವರ್ಕ್ ಆಗಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗೋಯ್ತು. ಏನೇ ಇದ್ರೂ ಒಂದು ಪ್ರತಿಷ್ಠಿತ ಕಂಪ್ನಿಗಳ ಮುಖಾಂತರ ನಾವು ಹೋಗಿ ಅವ್ರ ಹತ್ರ ವ್ಯವಹಾರ ಮಾಡಬೇಕು ಹೊರತು ಈ ಥರ ಎಲ್ಲ ವ್ಯವಹಾರ ಮಾಡೋಕ್ಕೆ ಹೋದರೆ ತೊಂದರೆಗೀಡಾಗ್ತೀವಿ. ರೂಮ್ಗಳ ಹೆಸರು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಇಟ್ಕೊಂಡವ್ರೆ. ಜನ್ನತ್ ಅಂತೆ, ಸ್ವರ್ಗ, ಹೋಟೆಲ್ ಸ್ವರ್ಗ ಅಂತ. ಆಮೇಲೆ ಇಲ್ಲಿ ಹೋಟೆಲ್ ಹ್ಯಾಪಿನೆಸ್ ಅಂತ ಬೇರೆ ಇಟ್ಕೊಂಡವ್ರು. ಇಲ್ಲಿ ಅವ್ರ ಇಂಟೆನ್ಷನ್ನೇ ಇಬ್ಬಿಬ್ರು ಬರ್ಬೇಕು ಹ್ಯಾಪಿನೆಸ್ಗೆ. ಸರಿ, ಹೋಟೆಲ್ ಹ್ಯಾಪಿನೆಸ್ ಅಲ್ಲಿ ಏನಾದ್ರು ರೂಮ್ ಇದಾವೆ ನೋಡೋಣ. ಹೋಟೆಲ್ ಹ್ಯಾಪಿನೆಸ್ ಒಬ್ಬನೇ ಮಲ್ಕೊಳಕ್ಕೂ ಒಬ್ಬನೇ ಹ್ಯಾಪಿನೆಸ್ ತಗೊಳ್ಳೋದಕ್ಕೂ 1700 ರೂಪಾಯಿ ಹೇಳಿದ್ರು. ಆ ಕಡೆ ನೋಡಿದ್ರೆ 700 ರೂಪಾಯಿ ಹೇಳಿದ್ರು. 700 ಅಷ್ಟು ಚೆನ್ನಾಗಿರಲಿಲ್ಲ ರೂಮು. ಇವ್ರು ವಿತ್ ಬ್ರೇಕ್ಫಾಸ್ಟು 1700 ಹೇಳಿದರು. ಈಗ ರಾತ್ರಿ ಮಲ್ಬಿಟ್ಟು ಬೆಳಗ್ಗೆ ಎದ್ದು ಬರೋಕ್ಕೆ ಚೆನ್ನಾಗಿರೋ, ನನಗೇನೋ ನೀಟಾಗಿರೋದು ಒಂದು ರೂಮ್ ಬೇಕು ಅಷ್ಟೇ. ಏನು ಟಿ ವಿನೂ ಬೇಡ, ಇನ್ನೇನು ಬೇಡ, ಕ್ಲೀನಾಗಿದ್ದರೆ ಸಾಕು ಅಷ್ಟೇ. ಇಲ್ಲಿ ಹೋಟೆಲ್ ಅಪೆಕ್ಸ್ ಅಂತ ಇಲ್ಲೊಂದಿದೆ, ಇಲ್ಲೊಂದು ರೂಮ್ ವಿಚಾರಿಸ್ತೀನಿ ನೋಡೋಣ ಎಷ್ಟಿರ್ಬೋದು. ಅಪೆಕ್ಸ್ ಅಂತೂ ಅವ್ರ ಅಪ್ಪನಂಗೆ ರೇಟ್ ಹೇಳಿದರು 2200 ರೂಪಾಯಿ ಅಂತೆ. ಭಾಳ ಜಾಸ್ತಿ ಆಯಿತು. ನನಗೊಂದೇನು 700 800 ಓಕೆ, 1000 ಓಕೆ. ಅದರೊಳಗೆ ಮಲ್ಗಿ ಎದ್ದೇಳೋಕ್ಕೆ ಅಷ್ಟೊಂದು ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಹುಡುಕ್ತಾ ಇದ್ದೀನಿ, ಇನ್ನು ನೋಡೋಣ ರೂಮ್ ಸಿಗುತ್ತೆ. ಈ ಫೋನ್ ಕಾಲ್ನಲ್ಲಿ ಮಾತಾಡ್ಕೊಂಡೇ ಇಲ್ಲಿ ಬಂದರೆ ಸಿಕ್ಕಾಪಟ್ಟೆ ಲೂಟಿ ಮಾಡಿಬಿಡ್ತಾರೆ ಗುರುವೇ. ನಾನೇನೋ ಅನ್ಕೊಂಬಂದೆ, ಇಲ್ಲಿ ಏನು 20 ರೂಪಾಯಿಗೆ 10 ರೂಪಾಯಿಗೆ ಇವೆಲ್ಲ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದೆ. ಎಲ್ಲನೂ ತೋರಿಸ್ಬಿಟ್ಟು ವೀಡಿಯೋ ಮಾಡಿಬಿಡೋಣ ಅಂತ ಆ ಎಕ್ಸ್ಪೆಕ್ಟೇಷನ್ಸಲ್ಲಿ ಬಂದೆ. ಇಲ್ಲಿ ನೋಡಿದ್ರೆ ಆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಖುಷಿಯಾಗೋಯ್ತು. ಯಾಕೆಂದರೆ ಯಾಮರ್ಸಕ್ಕೆ ಕಾಯ್ತಾನೆ ಇರ್ತಾರಲ್ಲಿ ಹೊರಗಡೆ ಅಂತೂ ಶೂಟ್ ಮಾಡೋಕ್ಕಾಗಲ್ಲ ನಮಗೆ. ಇವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೆ ಅಜ್ಮೇರ ಫ್ಯಾಷನ್ಸ್ ಹತ್ರ. ನಾಳೆ ಬೆಳಗ್ಗೆ ಇಲ್ಲಿಗೆ ಬರ್ತೀನಿ. ಇಲ್ಲಿಂದ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ವಾಪಸ್ ಹೋಗೋದು ಉತ್ತಮ. ಪಾಪ ಅಜ್ಮೇರ ಫ್ಯಾಷನ್ ಇದಾರಲ್ಲ, ಅವ್ರು ಸೆಕ್ಯೂರಿಟಿ ಹತ್ರ ಮಾತಾಡಿದೆ. ಆಟೋ ಚಾರ್ಜ್ ಎಲ್ಲ ಬರೀ 10 ರೂಪಾಯಿ ಅಂತ. ಇಲ್ಲಿ ತುಂಬ ಕಡಿಮೆ ಪ್ರೈಸ್ ಇದೆ ಪ್ರತಿಯೊಂದೂ. ಇಲ್ಲಿ ಇದು 40 ರೂಪಾಯಿ ಅಂತೆ ಪಾವ್ ಬಜ್ಜಿ. ನಾನು ಅಲ್ಲಿ ತಿನ್ನಲ್ಲ, ಅದು 40 ಅಂದರೆ 80 ರೂಪಾಯಿ ಆಗೋದು. ನನ್ನ ಹತ್ರ 200 ರೂಪಾಯಿ ಕಿತ್ತರು ಅಂತ ಹೇಳ್ತವ್ರಲ್ಲಿ. 200 ರೂಪಾಯಿ ಕೊಟ್ಟೆ ಅಂದಿದ್ದಕ್ಕಿಲ್ಲ, 40 ರೂಪಾಯಿ ಇಲ್ಲಿ ಪಾವ್ ಬಜ್ಜಿ. ನೀವು 200 ರೂಪಾಯಿ ಕೊಟ್ಟಿದ್ರೆ ಹೊಸಬ್ರು ಅಂದರೆ ಹಿಂಗೆ ಕೇಳ್ತಾರೆ. ಇಲ್ಲಿ ಹುಷಾರಾಗಿರಿ. ಆಟೋದವರು ಅಷ್ಟೇ 10 ರೂಪಾಯಿ ಅಷ್ಟೇ ಮಿನಿಮಮ್ ರೇಟು. ಆದರೂ ನಿಮ್ಮ ಹತ್ರ 100 ರೂಪಾಯಿ ಕೇಳ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು. ಇವ್ರ ಜೊತೆ ಆಟೋ ಗೀಟೋ ಹತ್ಕೊಂಡು ಹೋಗಿ ಮಾರ್ಸ್ಕೊಂಡೋಕ್ಕಿಂತ ನಡ್ಕೊ ಹೋಗೋದು ಉತ್ತಮ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ ಸುಮ್ಮನೆ. ಕೊನೆಗೆ ಅಲ್ಲೇ ಪಕ್ಕದಲ್ಲಿ ಒಂದು ನೀಟ್ ಆ್ಯಂಡ್ ಕ್ಲೀನ್ ಆಗಿರತಕ್ಕಂಥ ಒಂದು ಹೋಟೆಲ್ ಸಿಕ್ತು. ಮೇಲೋಗಿ ರೂಮ್ ನೋಡಿದೆ, ನನಗೆ ತೃಪ್ತಿಕರವಾಗಿತ್ತು. ಇಲ್ಲೇ ಉಳ್ಕೊಳ್ಳೋದು ಅಂತ ಡಿಸೈಡ್ ಮಾಡಿಬಿಟ್ಟೆ. ಕೊನೆಗೂ ಪರವಾಗಿಲ್ಲ, ಇದ್ದಿದ್ರಲ್ಲಿ 1000 ರೂಪಾಯಿಗೆ ನೀಟ್ ಆ್ಯಂಡ್ ಕ್ಲೀನಾಗಿ ಒಂದು ಒಳ್ಳೆ ರೂಮ್ ಸಿಕ್ತು. ಈ ರೂಮಲ್ಲಿ ಉಳ್ಕೊಂಡಿದ್ದೀನಿ. ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ ನೋಡೋಕ್ಕೆ. ಟಿ ವಿ, AC ಒಂದಿಲ್ಲ ಅನ್ನೋದನ್ನು ಬಿಟ್ಟರೆ ಫ್ಯಾನ್ ಇದೆ, ಕಬೋರ್ಡು, ಇದು ಟಾಯ್ಲೆಟು ಗೀಲೆಟು ಎಲ್ಲ ಚೆನ್ನಾಗಿದ್ದಾವೆ. ಸಾಕು, ಬಂದರೆ ಉಳ್ಕೊಳ್ಳೋಕ್ಕೆ ಆರಾಮಾಗಿ. ಬೆಳಗ್ಗೆ ಎದ್ದೋಗೋಕ್ಕೆ ಇಷ್ಟಿದ್ರೆ ಆರಾಮಾಗಿ ಹೊಲ್ಕಡೆ ಎದ್ದೋಗ್ಬೋದು. ಓಕೆ ಬಂಧುಗಳೇ, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.